ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವಾಗ ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೆ. ನಾನು ಹೂವೆಲ್ಲ ಹೊರಗಡೆಯಿಂದ ಏನು ತಂದಿರಲಿಲ್ಲ. ಹಾಗಾಗಿ ಹೊರಗಡೆ ಹೋಗಿಬಿಟ್ಟು ವಾಕೆಲ್ಲ ಮಾಡಿಬಿಟ್ಟು ಸ್ವಲ್ಪ ಹೂವೆಲ್ಲ ಬಂದೆ. ಹಾಗೆ ಮನೆ ಹತ್ರನೇ ವೈಟ್ ಹೂವು ಇತ್ತು, ಅದನ್ನು ಕೂಡ ತಂದುಬಿಟ್ಟು ಮಾಲೆ ಮಾಡಿದೆ. ತುಂಬ ಹೂವು ಆಗಿತ್ತು, ಹಾಗಾಗಿ ಮಾಲೆ ಮಾಡಿಬಿಟ್ಟು ಫ್ರೆಶ್ ಆಗಿಬಿಟ್ಟು ಪೂಜೆಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊಂಡೆ. ಹೂವು, ದೇವ್ರ ಪಾತ್ರೆಗಳು ಎಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಾಕೋಕ್ಕೆ ಎಲ್ಲ ಪಾತ್ರೆ ಎಲ್ಲ ಸ್ವಲ್ಪ ನೈಟೇ ತೊಳೆದು ಇಟ್ಟಿದ್ದೆ. ಕೆಲವೊಂದು ಬೆಳಿಗ್ಗೆ ತೊಳ್ಕೊಂಡು ದೇವ್ರ ಮನೇನ ಕೂಡ ಕ್ಲೀನ್ ಮಾಡಿಕೊಂಡೆ. ಸ್ನಾನ ಎಲ್ಲ ಮಾಡಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು, ಚಿಕ್ಕ ದೇವ್ರ ಮನೆ ಆಗಿರೋದ್ರಿಂದ ಚಿಕ್ಕದಾಗೆ ಸಿಂಪಲ್ಲಾಗೆ ಪೂಜೆ ಮಾಡ್ತೀವಿ. ನಾವೇನು ಗ್ರ್ಯಾಂಡಾಗೇನು ಪೂಜೆ ಮಾಡಲ್ಲ, ಸಿಂಪಲ್ಲಾಗೆ ಪೂಜೆ ಎಲ್ಲ ಮಾಡಿಕೊಂಡೆ. ನೀವು ನೋಡ್ತಿರ್ಬೋದು ಈ ಥರ ಅಲಂಕಾರ ಮಾಡಿದ್ದೆ. ಹೂವೆಲ್ಲ ನಾನೇ ಕಟ್ಟಿದ್ದು, ವೈಟ್ ಹೂವು. ಹೊರಗಡೆಯಿಂದ ಏನೂ ತಂದಿಲ್ಲ, ನಾವು ಹಣ್ಣು ಮಾತ್ರ ತಗೊಬಂದಿದ್ವಿ ಅಷ್ಟೇ. ನಾನೆಲ್ಲ ರೆಡಿ ಮಾಡಿದೆ. ನಮ್ಮ ಮನೆಯವರು ಆರತಿ ಮಾಡಿದ್ರು. ಯಾಕಂದರೆ ಇವತ್ತು ಅಡುಗೆ ಚಿತ್ರಾನ್ನ, ಉಪ್ಪಿಟ್ಟು, ಹಾಗೆ ಕೇಸರಿಬಾತ್ ಮಾಡಿದ್ದೆ. ಚಿತ್ರಾನ್ನ ನಮ್ಮ ಮನೆಯವರೇ ಮಾಡಿ ಇಟ್ಟಿದ್ದರು. ನಾನು ಇದೆಲ್ಲ ರೆಡಿ ಮಾಡ್ತಾ, ಇದೇ ಫಸ್ಟ್ ಟೈಮ್ ನಾನು ಮದುವೆಯಾಗಿ 7 ಇಯರ್ಸಲ್ಲಿ ಇದೇ ಫಸ್ಟ್ ಟೈಮ್ ಅವರು ತಿಂಡಿ ಮಾಡಿದ್ದು ನಂಗೆ ಗೊತ್ತಿದ್ದಂಗೆ. ನಾನಿದ್ದಾಗ, ನಾನು ಊರಿಗೆ ಹೋದಾಗೆಲ್ಲ ಮಾಡ್ತಿದ್ರಂತೆ, ಬಟ್ ನಾನಿದ್ದಾಗ ಇದೇ ಫಸ್ಟ್ ಟೈಮ್ ಮಾಡಿದ್ದು. ಅದು ಚಿತ್ರಾನ್ನ ಎಲ್ಲ ಮಾಡಿದ್ರು. ಆಮೇಲೆ ನಾನು ಅವರು ಪೂಜೆ ಮಾಡೋ ಆರತಿ ಮಾಡೋ ಅಷ್ಟರಲ್ಲಿ ನಾನು ಕೂಡ ಉಪ್ಪಿಟ್ಟು ಕೇಸರಿಬಾತ್ ರೆಡಿ ಮಾಡಿದೆ. ನಂತರ ನಾನು ಕೂಡ ಅವ್ರ ಆರತಿ ಮಾಡಾಗಿತ್ತು. ಮತ್ತೊಮ್ಮೆ ನಾನು ಆರತಿ ಮಾಡಿ ಅವರು ಅಗರಬತ್ತಿ ಹಚ್ಚಲ್ಲ. ಯಾಕಂದರೆ ಯಾವಾಗಲೂ ಹೇಳೋದು, ಆ ಹೊಗೆ ನಮಗೆ ಇಷ್ಟು ಕಷ್ಟ ಅನಿಸುತ್ತೆ, ಇನ್ನು ದೇವರಿಗೆ ಎಷ್ಟು ಕಷ್ಟ ಆಗಬಾರ್ದು ಅಂತ. ಅದಕ್ಕೆ ಅವ್ರು ಹಚ್ಚಲ್ಲ. ನಾನಿವತ್ತು ಹಬ್ಬ ಅಲ್ಲ ಅಂತ ಇವತ್ತು ಒಂದಿನ ಹಚ್ಚುತ್ತೀನಿ ಅಂತ ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ನಾನು ಹಚ್ಚಿದೆ. ಹಾಗೆ ತಿಂಡಿನೂ ಕೂಡ ರೆಡಿ ಮಾಡಿದೆ. ನೀವು ನೋಡ್ತಿರ್ಬೋದು, ಚಿತ್ರಾನ್ನ, ಉಪ್ಪಿಟ್ಟು, ಹಾಗೆ ಕೇಸರಿಬಾತು ರೆಡಿ ಮಾಡಿಬಿಟ್ಟು ತಿಂಡಿ ಕೂಡ ಹಾಕ್ಕೊಟ್ಟೆ, ಇವರಿಗೂ ಹಾಕ್ಕೊಟ್ಟೆ. ಹಾಗೆ ನಾನು ಹಾಕ್ಕೊಂಡು ಮಕ್ಕಳಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ. ಇಬ್ಬರು ತಿಂತೀನಿ ಅಂತ ಕೆಳಗಡೆ ಕೂತ್ಕೊಂಡು ತಿಂದರು. ಆಮೇಲೆ ಅವ್ರು ತಿಂದರೆ 11 ಗಂಟೆ ತನಕ ಮುಗಿಯಲ್ಲ ಅಂತ ಅನಿಸ್ತು. ಆಮೇಲೆ ನಾನೇ ಸ್ವಲ್ಪ ತಿನ್ನಿಸ್ಬಿಟ್ಟು ಬೇಗ ತಿನ್ನಿಸ್ಬಿಟ್ಟು, ಯಾಕಂದರೆ ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋದು ಇತ್ತು. ಹಾಗಾಗಿ ಬೇಗ ತಿನ್ನಿಸ್ಬಿಟ್ಟು 1-2 ನಿಮಿಷ ಅವ್ರ ಜೊತೆ ಆಟ ಆಡಿಕೊಂಡು ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿದೆ. ನಾನು ಅಡುಗೆನೂ ನಾನು ಗ್ರ್ಯಾಂಡಾಗೇನು ತುಂಬ ವೆರೈಟಿ ಏನು ಮಾಡಿಲ್ಲ. ಯಾಕಂದರೆ ಬೆಳಿಗ್ಗೆನೇ ತಿಂದಿದ್ದು ಎಲ್ರಿಗೂ ಜಾಸ್ತಿ ಐಟಮ್. ಕೇಸರಿಬಾತು, ಉಪ್ಪಿಟ್ಟು ಎಲ್ಲ ತಿಂದರೆ ಅದು ಅಷ್ಟು ಬೇಗ ಡೈಜೆಷನ್ ಆಗಲ್ಲಲ್ಲ. ಉಪ್ಪಿಟ್ಟೆಲ್ಲ ತಿಂದ್ರಂತೂ ಡೈಜೆಷನ್ನೇ ಆಗಲ್ಲ. ಹಾಗಾಗಿ ವೆರೈಟಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಅನ್ನ, ಸಾರು, ಒಂದು ಪಲ್ಯ ಅಷ್ಟೇ ಮಾಡಿಕೊಂಡೆ. ನಮ್ಮನೇಲಿ ಬದನೇಕಾಯಿ ಎಲ್ಲ ಸಾಂಬಾರು ಮಾಡೋದೇ ಇಲ್ಲ, ತುಂಬಾ ಅಂದರೆ ತುಂಬ ಕಡಿಮೆ. ನಮ್ಮನೆಯವ್ರೇನೋ ನೆನ್ನೆ ಬದನೇಕಾಯಿ ತರಲ್ಲ ಅಂತ ಕೇಳಿದ್ರು. ಅವರು ತಿನ್ನಲ್ಲ, ಆದರೆ ಹುಡುಗರೆಲ್ಲ ತಿಂತಾರಲ್ಲ, ಅವರಿಗೆಲ್ಲ ಇಷ್ಟ ಹುಡುಗರಿಗೆಲ್ಲ. ಹಾಗಾಗಿ ತರಲ್ಲ ಅಂತ ಕೇಳಿದ್ರು. ಸರಿ ತನ್ನಿ ಅಂತ ಅಂದಿದ್ದೆ. ಅದನ್ನೇ ತಗೊಬಂದಿದ್ರು ಇವತ್ತು ಕೂಡ. ಅದೇ ಬದನೇಕಾಯಿ ಸಾರು ಮಾಡಿಕೊಂಡೆ. ಹಾಗೆ ಸ್ವಲ್ಪ ಪಲ್ಯ ಕೂಡ ಮಾಡಿದೆ. ತೊಂಡೆಕಾಯಿ ಸ್ವಲ್ಪ ಇತ್ತು, ಅದನ್ನೇ ಪಲ್ಯ ಕೂಡ ಮಾಡಿಕೊಂಡೆ. ಬದನೇಕಾಯಿ ಎಣ್ಗಾಯಿ ಮಾಡೋಣ ಅಂದ್ಕೊಂಡೆ. ಅದು ಸ್ವಲ್ಪ ದೊಡ್ಡದು ಅನಿಸ್ತು ಬದನೇಕಾಯಿ. ಅಷ್ಟು ಎಣ್ಗಾಯಿ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಅನಿಸ್ತು. ಹಾಗಾಗಿ ಅದನ್ನೇ ಸ್ವಲ್ಪ ನೆಂಚ್ಕೊಳ್ಳೋಕೆ ಅನ್ನಕ್ಕೂ ಬೇಕಾದರೂ ತಿನ್ಬೋದು, ಹಾಗೆ ಚಪಾತಿಗೆ ಏನಕ್ಕೆ ಆದರೂ ತಿನ್ಬೋದು. ಆ ಥರ ಸಾಂಬಾರು ಮಾಡಿಕೊಂಡೆ ನಾನು. ಸಾಂಬಾರು ಮಾಡಿಬಿಟ್ಟು ನಮ್ಮ ದೊಡ್ಡ ಮಗಂದು ಕಿವಿದು ಓಲೆ ತೆಗೆದ್ಬಿಟ್ಟಿದ್ದೆ ನಾನು, 2 ಕಿವಿದು. ಯಾಕಂದ್ರೆ ಅವ್ನು ನೋಡಿದವರೆಲ್ಲರೂ ಹೆಣ್ಮಗುನ ಕೇಳ್ತಾಯಿದ್ರು. ಅವ್ನ ಕಿವಿ ನೋಡಿಬಿಟ್ಟು, ಕಿವಿ ನೋಡಿ ಅವ್ನ ಫೇಸು ಹಂಗೆ ಕಾಣ್ತಾ ಇತ್ತು. ಆ ಕಿವಿ ಚುಚ್ಚಿದ್ದಕ್ಕೆ ಏನೂ ಗೊತ್ತಿಲ್ಲ. ಅವ್ನು ಯಾವಾಗಲೂ ಅನ್ನೋದು, ಸ್ಕೂಲಲ್ಲಿ ಎಲ್ಲರೂ ಕೇಳ್ತಾರೆ, ಮಮ್ಮಿ ನೀ ಹುಡುಗಿನ ಅಂತ ಕೇಳ್ತಾರೆ, ಕಿವಿ ಚುಚ್ಚಿದ್ದಕ್ಕೆ ತೆಗಿ ಅಂತ ಇದ್ದ. ಹಾಗಾಗಿ ತೆಗೆದು ಇಟ್ಟಿದ್ದೆ. ನಮ್ಮ ಮನೆಯವರು ಒಂದು ಕಿವಿದು ಇಡು ಅಂತ ಅಂದಿದ್ರು. ಹೆಚ್ಚಾಗಿ ಹುಡುಗರಿಗೆಲ್ಲ ಬಲ್ದ ಕಿವಿ ಇಡ್ತಾರಲ್ಲ. ಬಟ್ ಅದು ಅವನಿಗೆ ಚುಚ್ಚಿದ ಏನಾಗಿತ್ತು, ಸ್ವಲ್ಪ ವಯಸ್ಸಾದ ಅಜ್ಜ ಚುಚ್ಚಿದಲ್ಲಿ ದೇವಸ್ಥಾನದಲ್ಲಿ ಚುಚ್ಚಿದ್ದು ನಾನು ಅವನಿಗೆ, ಸುಬ್ರಹ್ಮಣ್ಯದಲ್ಲಿ. ಅವ್ರಿಗೆ ಅಷ್ಟು ಚೆನ್ನಾಗಿ ಕಣ್ಣೇನು ಕಾಣ್ತಾ ಇರಲಿಲ್ಲ ಅನಿಸುತ್ತೆ. ಅವರು ಏನು ಮಾಡಿದ್ರು, ಬಲ್ದ ಕಿವಿ ಅಷ್ಟು ನೀಟಾಗಿ ಕರೆಕ್ಟ್ ಪಾಯಿಂಟ್ ಬಿಟ್ಟು ಚುಚ್ಚಿಲ್ಲ, ಸ್ವಲ್ಪ ಸೈಡಾಗಿತ್ತು. ಹಾಗಾಗಿ ನಾನು ಇನ್ನೊಂದು ಸಲ ಚುಚ್ಚೋಣ ಅಂತ 2 ಕಿವಿ ತೆಗೆದಿಟ್ಟಿದ್ದೆ. ಹಾಗಾಗಿ ಇವತ್ತು ಚುಚ್ಚೋಣ ಅಂತ ಹೋಗಿದ್ದೆ. ಬಟ್ ಈ ಕಡೆ ಅಷ್ಟು ಅದರಲ್ಲಿ ಇರೋ ಕಿವಿ ಓಲೆಯಲ್ಲಿ ಚುಚ್ಚೋಕ್ಕಾಗಲ್ಲ ಅಂತ ಅಂದರು. ಹಾಗಾಗಿ ಹಾಗೆ ಬಂದುಬಿಟ್ವಿ ನಾವು.
ನನಗೆ ಹೊರಗಡೆ ಬಿಸಿಲಲ್ಲಿ ಹೋಗಿ ಬಂದ್ರಂತೂ ಸುಸ್ತಾಗಿಬಿಡುತ್ತೆ. ಹಾಗಾಗಿ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೇ ಇಲ್ಲ. ಮತ್ತು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಸಂಜೆ ದೇವ್ರಿಗೆ ಮತ್ತು ದೀಪ ಎಲ್ಲ ಹಚ್ಬಿಟ್ಟು ಭಜನೆ ಮಾಡಿದ್ವಿ. ಭಜನೆ ಮಾಡಿಬಿಟ್ಟು ಗುಡಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಕೆಂಚಮ್ಮನ ಗುಡಿ ಅಂದರೆ ಲಕ್ಷ್ಮೀ ದೇವಿ ಗುಡಿ ಇತ್ತು. ಅಲ್ಲಿ ಇವತ್ತು ಲಕ್ಷ್ಮಿನ ಕೂರಿಸ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಭಜನೆ ಎಲ್ಲ ಮಾಡಿಬಿಟ್ಟು ನಾವು 3 ಜನ ಹೊರಟ್ವಿ. ನಮ್ಮ ಮನೆಯವ್ರೇನು ಬರಲ್ಲ, ಅವ್ರಿಗೆ ಈ ಟೈಮಲ್ಲೆಲ್ಲ ಟೈಮ್ ಇರಲ್ಲ, ಅಂಗಡಿಲಲ್ಲೇ ಇರ್ತಾರೆ. ಹಾಗಾಗಿ ನಾವೇ 3 ಜನ ಮನೆ ಅಂದರೆ ತುಂಬ ಏನು ದೂರ ಇಲ್ಲ. ಹಾಗಾಗಿ ನಾವು 3 ಜನನೇ ಹೋಗೋಣ ಅಂತ ಹೊರಟ್ವಿ. ಅಲ್ಲೇ ಪಕ್ಕದಲ್ಲಿ ಕೂಡ ಆಂಜನೇಯ ಗುಡಿನೂ ಕೂಡ ಇದೆ. ಅಲ್ಲಿಗೂ ಹೋಗಿ ಬರೋಣ ಅಂತ ಹೊರಟ್ವಿ 3 ಜನ. ಅಲ್ಲಿ ಪ್ರಸಾದ ಕೂಡ ಇತ್ತು. ಇವತ್ತು ಪಲಾವ್ ಮಾಡಿದರು. ಅಲ್ಲೇ ದೇವರಿಗೆಲ್ಲ ಅಲಂಕಾರನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಕೂಡ. ದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಪ್ರಸಾದನೂ ಕೂಡ ತಿಂದುಬಿಟ್ಟು ಅಲ್ಲಿಂದ ಆಂಜನೇಯ ಗುಡಿಗೆ ಕೂಡ ಬಂದ್ವಿ. ಅಲ್ಲಿ ಇವತ್ತು ಏಕಾದಶಿ ಆಗಿರೋದ್ರಿಂದ ಆಂಜನೇಯಂಗೇನು ಅಲಂಕಾರ ಮಾಡಿರಲಿಲ್ಲ. ಬರೀ ತುಳಸಿದಷ್ಟೇ, ಹೂವಿನ ಅಲಂಕಾರ ಏನು ಮಾಡಲ್ಲಂತೆ ಏಕಾದಶಿ ದಿನ. ಹಾಗಾಗಿ ಬರೀ ತುಳಸಿಯಿಂದ ಪೂಜೆ ಮಾಡಿದರು. ತುಳಸಿ ಹಾಕಿಬಿಟ್ಟು ಅಷ್ಟೇ ಪೂಜೆ ಮಾಡಿದರು. ಹಾಗೆ ನಾವು ಹೋಗೋ ಟೈಮಲ್ಲೇ ಅಲ್ಲಿ ಭಜನೆ ನಡೀತಾ ಇತ್ತು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ಲಿ ಭಜನೆ ಮಾಡ್ತಾ. ಆಮೇಲೆ ದೇವರನ್ನು ಕೂಡ ಹೊರಗಡೆ ಮೆರವಣಿಗೆ ಥರ, ಅಂದರೆ ಹೊರಗಡೆ ಏನು ತಗೊಳಲ್ಲ, ಅಲ್ಲೇ ಗುಡಿ ಹತ್ರನೇ ಸ್ವಲ್ಪ ತಿರುಗಿಸ್ತಾರೆ, ಅದನ್ನು ಮಾಡಿದರು. ನಾವು ಅಲ್ಲೆಲ್ಲ ಮುಗಿಸ್ಬಿಟ್ಟು ನಂತರ ಅವನು ಸ್ವಲ್ಪ ಅಲ್ಲಿ ಪಾರ್ಕು ಕೂಡ ಇದೆ. ತುಂಬ ದಿನ ಆಗಿತ್ತು ಪಾರ್ಕಿಗೆಲ್ಲ ಕರ್ಕೊಂಡೇ ಹೋಗಿಲ್ಲ. ಯಾಕಂದರೆ ಕ್ಲೈಮೇಟ್ ಬೇರೆ ಸರಿ ಇಲ್ಲ. ಅದು ನಮ್ಮ ದೊಡ್ಡವನು ಸ್ಕೂಲಿಂದ ಬರ್ತಾನೆ ಒಂದು 5 o'clock ಆಗಿಬಿಡುತ್ತೆ, ಟೈಮೇ ಇರಲ್ಲ. ಹಾಗಾಗಿ ಹೊರಗಡೆ ಹೋಗದೆ ತುಂಬ ದಿನ ಆಗಿತ್ತು ಪಾರ್ಕಿಗೆಲ್ಲ. ಹಾಗಾಗಿ ಪಾರ್ಕಿಗೆ ಹೋಗಬೇಕು, ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಅಂತಿದ್ದ. ಹಾಗಾಗಿ ಇಬ್ಬರೂ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೆ. ನನ್ನ ಮಗ ಸ್ಕೂಲಿಗಂತ ರೆಡಿ ಆಗಿದ್ದಾನೆ. ಇವತ್ತು ವ್ಯಾನೇ ಬಂದಿಲ್ಲ. ವ್ಯಾನ್ ಬರುತ್ತೆ ಇವತ್ತು? ಗೊತ್ತಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಾನು ಬಂದರೆ ಬಂತು, ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಮಳೆ. ಎಲ್ಲ ಕಡೆ ನೀರು ನೀರು ನೀರು. ಹೀಗಾಗಿ ಛತ್ರ ತಗೊಂಡು ನಡ್ಕೊಂಡು ಹೋಗ್ತೀಯಾ? ಸಾಕ್ಸ್ ಗಲೀಜಾಗತ್ತೆ, ಹೋಗು. ಗ್ಯಾರಂಟಿ ವ್ಯಾನ್ ಬರಲ್ಲ ಮಗನೇ. ಸ್ನಾನ ಮಾಡಿರಲಿಲ್ಲ, ಯಾಕಂದರೆ ಅವ್ನು ಬಿಟ್ಟು ಬರಬೇಕು ಅಂತ. ನೋಡಿದ್ರೆ ವ್ಯಾನೇ ಬರಬೇಕು. ಸ್ನಾನಕ್ಕೆ ನೀರಿದ್ದೀನಿ, ಸ್ನಾನ ಮಾಡಿ ಪೂಜೆ ಮಾಡಬೇಕು. ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ. ಪಾತ್ರೆಲ್ಲ ತೊಳೆದು ನಾಷ್ಟ ಎಲ್ಲ ರೆಡಿಯಾಗಿ ಈಗ ಸ್ನಾನ ಮಾಡಿ ಪೂಜೆ ಮಾಡಿ ಬಟ್ಟೆ ಒಗಿಬೇಕು. ಸಿಕ್ಕಾಬಟ್ಟೆ ಇದೆ, ನಿನ್ನೆ ಒಗ್ಗೇ ಇಲ್ಲ, ಅದೆಲ್ಲ ಒಗಿಬೇಕು ಇವತ್ತು. ಪೂಜೆ ದೇವಸ್ಥಾನ ಅಂತ ಅದೇ ಆಯಿತು. ಅದು ಬಟ್ಟೆನೇ ಒಗ್ದಿಲ್ಲ, ಒಗಿಬೇಕು. ತಿಂಡಿಗೆ ಕಡುಬು ಚಟ್ನಿ ಮಾಡಿದ್ದೀನಿ. ಅವ್ನು ತಿಂದು ಆ್ಯಕ್ಚುಲಿ ರೆಡಿಯಾಗಿದ್ದಾನೆ. ಅವನದೆಲ್ಲ ಕೆಲಸ ಮುಗ್ದಿದೆ, ಸ್ಕೂಲಿಗೆ ಹೋಗೋದನ್ನು ಬಾಕಿ. ಆದರೆ ಇವಾಗ ಏನೋ ಗೊತ್ತಿಲ್ಲ, ಏನು ಬರೋ ಡೌಟು. ಯಾಕಂದರೆ ಟೈಮ್ ಆಯಿತು ಆಲ್ರೆಡಿ 8:40 ಏನೋ ಆಯಿತು. 8:50 ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇನ್ನೆಷ್ಟೊತ್ತಿಗೆ ಹೋಗ್ತಾರೆ ಗೊತ್ತಿಲ್ಲ. ಅವರು ಮಳೆ ನಿಂತರೆ ಮಾತ್ರ ಬನ್ನಿ ಅಂತ ಅಂದಿದ್ರಂತೆ ಮೇಡಮೇನ. ಹಾಗಾಗಿ ಇವತ್ತು ಸ್ಕೂಲ್ ಇರೋದು ಡೌಟ್. ಕಂಟಿನ್ಯೂ ರಜಾ 3 ದಿನ ಆಯಿತು. ಚೆನ್ನಾಗಾಯಿತು ಮನೆಯಲ್ಲಿ ಅಣ್ಣ ತಮ್ಮಂಗೆ ಕುಣಿಯೋಕ್ಕೆ. ಇನ್ನು ನಾಳೆ ಒಂದು 4 ದಿನ ರಜೆ ಕಂಟಿನ್ಯೂ. ಸ್ಕೂಲ್ ರಜಾ ಅಂದ್ಕೊಂಡೆ, ಬಟ್ ಆಮೇಲೆ 9 o'clock ಹಾಗೆ ವ್ಯಾನ್ ಕೂಡ ಬಂತು. ಅವನು ಕೂಡ ಸ್ಕೂಲಿಗೆ ಹೋದ. ನಾನು ಕೂಡ ನನ್ನ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡೆ. ಇವತ್ತು ಕೂಡ ಅವ್ನು ಬೇಗ ಬರ್ತಾನೆ, 12 ಗಂಟೆಗೆ. ಸ್ಯಾಟರ್ಡೆ ಅಲ್ವಾ, ಬೇಗ ಬಂದುಬಿಡ್ತಾನೆ. ಇವತ್ತು ನಮ್ಮ ಹಳೆ ಮನೆ ಹತ್ರ ಜಾತ್ರೆ ಇದೆ. ಅಂದರೆ ನಾವು ಮೊದಲೊಂದು ಮನೆ ಹತ್ರ ಇದ್ವಿ, ಅಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ, ಅಲ್ಲಿ ಜಾತ್ರೆ ಇತ್ತು ಹೇಳಿದರು. ಹಾಗಾಗಿ ಅವನಿಗೂ ಜಾತ್ರೆಗೆಲ್ಲ ಹೋಗೋದು, ಹಬ್ಬದ ಊಟ ಎಲ್ಲ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಹೋಗೋಕ್ಕಾಗಲ್ಲಲ್ಲ. ಇವತ್ತು ಸ್ಯಾಟರ್ಡೆ ಅಲ್ಲ, ಮಧ್ಯಾಹ್ನ ಹೆಂಗಾದರೂ ರಜೆ ಇರುತ್ತಲ್ಲ, ಕರ್ಕೊಂಡು ಹೋಗೋಣ ಅಂತ ಹೊರಟ್ವಿ 3 ಜನ ಕೂಡ. ಮತ್ತಾರೂ ಬರಲ್ಲ ನಮ್ಮ ಮನೆಯವರೆಲ್ಲ. ನಮಗೆ ಈ ಕಡೆ ಊಟ ಅಷ್ಟು ಸೆಟ್ ಆಗಲ್ಲ ನಮಗೆ, ಈ ಕಡೆ ಸಾಂಬಾರೆಲ್ಲ. ಆಗ ಅವರೆಲ್ಲ ಬರೋಕ್ಕೂ ಕೇಳಲ್ಲ. ನನಗೂ ಹಾಗೇ, ಬಟ್ ನನ್ನ ಮಗನಿಗೆ ಇಷ್ಟ ಅಲ್ಲ, ಹಾಗಾಗಿ ಅಂತ ಕರ್ಕೊಂಡು ಹೋದೆ. ಅದು ದೇವರನ್ನು ನೋಡ್ದಂಗೆ ಆಗುತ್ತಲ್ಲ ಅಂತ
ನಡ್ಕೊಂಡೇ ಹೋದ್ವಿ. ತುಂಬ ಏನು ದೂರ ಇಲ್ಲ, ನಮ್ಮ ಅಂಗಡಿಯಿಂದ ಸ್ವಲ್ಪ ದೂರ ಅಷ್ಟೇ. 3 ಜನ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಗುಡೀಲಿ. ಇಲ್ಲಿ ಈ ಕಡೆ ಜಾತ್ರೆ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಮ್ಮ ಕಡೆನೂ ಆಗ್ತಾರೆ, ಬಟ್ ಇಷ್ಟಲ್ಲ. ಈ ಕಡೆ ಸಿಕ್ಕಾಪಟ್ಟೆ ಜನ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಜಾತ್ರೆ ಅಂದರೆ. ದೇವ್ರಿಗೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಅಲ್ಲಿ ನಾವು ಊಟ ದರ್ಶನ ಎಲ್ಲ ಮುಗಿಸಿ ಊಟನೂ ಮುಗಿಸ್ಕೊಂಡು ಬಂದ್ವಿ. ಹೊರಗಡೆ ಏನಂದರೆ ಅಲ್ಲಿ ದೇವರು ಜಾತ್ರೆ ಅಂದರೆ ಗೊತ್ತಲ್ಲ, ಆಟದ ಸಾಮಾನು ಎಲ್ಲ ಹಾಕಿದ್ರು. ನನ್ನ ಮಕ್ಕಳು ಅದರದ್ದು ಹಿಂದ್ಗಡೆನೇ ಇದ್ದರು. ಆಟ ಸಾಮಾನು ಅದು ಬೇಕು ಇದು ಬೇಕು ಅಂತ. ನಾನು ಹೋಗ್ತಾನೆ ಹೇಳಿದ್ದೆ ಏನು ಕೊಡ್ಸಲ್ಲ ಅಂತ, ಬಟ್ ಹುಡುಗರು ಕೇಳಬೇಕಲ್ಲ. ಹಾಗಾಗಿ ಇಬ್ಬರಿಗೂ ಒಂದು ಚಿಕ್ಕದು ಆಟ ಸಾಮಾನು ಕೊಡ್ಸ್ಕೊಬಂದೆ. ಯಾಕಂದರೆ ಏನೇ ಆಟ ಸಾಮಾನು ಕೊಟ್ಟರು ಅದು ಆಟ ಆಡೋದು 2 ದಿನ, ಅವ್ರು ಆಮೇಲೆ ಅದು ಬೇಜಾರಾಗಿಬಿಡುತ್ತೆ. ಹಾಗಾಗಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಚಿಕ್ಕದೆರಡು, ಇವನಿಗೊಂದು ಚಿಕ್ಕ ಮೊಬೈಲ್ ಬರುತ್ತೆ, ಇವನಿಗೊಂದು ಅದು ಫಿಶ್ ಗೇಮ್ ಬರುತ್ತಪ್ಪ, ಅದಿಬ್ಬರು ತಗೊಬಂದ್ಬಿಟ್ಟು ಅಪ್ಪ ಇನ್ಮೇಲೆ ನನ್ನ ಹತ್ರ ಮೊಬೈಲ್ ಕೇಳಬಾರ್ದು ಅಂತ ಇದ್ರು. ಆಟ ಸಾಮಾನು ಚಿಕ್ಕದಾಗಿದ್ದರೂ ಅವ್ರ ಖುಷಿ ಸಿಕ್ಕಾಬಟ್ಟೆ ದೊಡ್ಡದಾಗಿತ್ತು. ಅದನ್ನು ನೋಡೋದೇ ನಮ್ಗೆ ಖುಷಿಯಾಗಿತ್ತು. ಹಾಗೆ ಇಬ್ಬರು ಆಟ ಆಡ್ತಾ ಕೂತ್ಕೊಂಡ್ರು. ಅಷ್ಟರಲ್ಲೇ ನೈಟ್ ಕೂಡ ಆಗಿಬಿಡ್ತು. ಅನ್ನ ಸಾಂಬಾರಿತ್ತು, ಹಾಗಾಗಿ ಸೈಡ್ಸಿಗೆ ಪಕೋಡ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ನಾನು. ಈರುಳ್ಳಿ ಪಕೋಡ ಮಾಡೋಣ ಅಂತ. ಹಾಗೆ ಇವತ್ತಿಗೆ ಈ ವಿಡಿಯೋನೂ ಕೂಡ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಸಿ ಯು ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.